Whoa, that's Ragini for you. Namaskara. Check. ನನಗೆ ಎನರ್ಜಿ ಬರ್ತಾ ಇಲ್ಲ. ನಮಸ್ಕಾರ. ನನಗೆ ಗೊತ್ತು 12:30 ಆಗಿದೆ. ಆದರೂ ನಾವಿಲ್ಲಿ ಯಾಕೆ ಬಂದಿದ್ದೀವಿ? ಮಹೋತ್ಸವ ತಾನೇ, ಒಂಚೂರು ಜೋಶ್ ಇರ್ಲಿ. ಅದು ನಮ್ಮ ರಾಮನಗರ ಅಂದ್ರೆ ಅದು. ಸ್ವಲ್ಪ ಸುಸ್ತಾಗಿದೆಯಾ? ಮತ್ತೆ ಅಷ್ಟು ಎನರ್ಜಿ ಸ್ಟೇಜ್ ಮೇಲೆ ಸುಮ್ಮನೆನಾ? ಥ್ಯಾಂಕ್ ಯು. ಹೇಳಿ ರಾಗಿಣಿ, ನಿಮ್ಮ ಮುಂದಿನ ಪ್ರಾಜೆಕ್ಟ್ ರಾಮನಗರಕ್ಕೆ ಬಂದಿದ್ದು ಹೇಗೆ ಅನ್ನಿಸ್ತಾ ಇದೆ? ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು? ಇಲ್ಲಿ ಬಂದಿರುವಂಥ ಎಲ್ಲ ಡಿಗ್ನಿಟರೀಸ್, ಮೀಡಿಯಾ ಅವರು, ಪ್ರಿಂಟ್, ಸೋಷಿಯಲ್ ಮೀಡಿಯಾ ಮತ್ತೆ ನನ್ನ ಪ್ರೀತಿಯ ರಾಮನಗರ ಜನ, ನಿಮಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನೋಡಿ, ಈ ಥರ ಒಂದು ಸಂಭ್ರಮ ನೋಡಿದ್ರೆ ಎಷ್ಟು ಹೆಮ್ಮೆ ಅನ್ಸುತ್ತೆ, ಎಷ್ಟು ಪ್ರೀತಿ ಅನ್ಸುತ್ತೆ. ನೀವೆಲ್ಲರೂ ಇಷ್ಟು ಪ್ರೀತಿ ತೋರಿಸಿದ್ದಕ್ಕೆ ಒಂದಕ್ಕೆ ಮಾತ್ರ ನಾವು ಈ ಸ್ಟೇಜು, ಈ ವೇದಿಕೆ ಮೇಲೆ ನಿಲ್ಲೋ ಅಂತ ಒಂದು ಅವಕಾಶ ನಮಗೆ. ನಿಮ್ಮೆಲ್ರಿಗೂ ಎಷ್ಟು ಧನ್ಯವಾದಗಳು ಹೇಳಬೇಕು ಅಷ್ಟು ಕಮ್ಮಿ ಇರುತ್ತೆ. ಆ್ಯಂಡ್ ನೀವು ಯಾವತ್ತು ಎಷ್ಟು ಪ್ರೋತ್ಸಾಹಿಸ್ತೀರ ನಮ್ಮನ್ನು, ಅದು ತುಂಬಾ ಖುಷಿ ಆಗುತ್ತೆ, ತುಂಬಾ ಪ್ರೀತಿ ಆಗುತ್ತೆ. ಇವೆಲ್ಲ 4-5 ನಿಮಿಷ ಪರ್ಫಾರ್ಮೆನ್ಸಸ್ಗೋಸ್ಕರ ಬರಲ್ಲ ನಾವು, ನಿಮ್ಮಕ್ಕೆ ನೋಡಕ್ಕೆ ಬಂದಿರೋದು. ಸೊ ಈ ಕಡೆ ಎಲ್ರಿಗೂ ನಿಮ್ಗೂ ಇಲ್ಲಿ ಅಲ್ಲೆಲ್ಲ ಹಿಂದೆ ಇರೋರು ಲೈಟಲ್ಲಿ ಯಾರ್ಯಾರು ಕಾಣಿಸ್ತಿಲ್ಲ ಅವ್ರಿಗೂ ನಿಮ್ಮ ನನಗೇನೋ ಕೇಳಿಸ್ತಿಲ್ಲಪ್ಪ ಎಲ್ರು. ಸೊ ಇಲ್ಲಿ ಬಂದು ಪರ್ಫಾರ್ಮ್ ಮಾಡಿದ್ದಕ್ಕೆ, ಈ ಒಂದು ಉತ್ಸವದಲ್ಲಿ, ಸಂಭ್ರಮದಲ್ಲಿ ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ಸುರೇಶ್ ಅಣ್ಣಗೆ ಮತ್ತು DK ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಇಲ್ಲಿ ಬಂದಿರೋದು ಎಲ್ಲ ಪೊಲೀಸ್ ಆಫೀಸರ್ಸ್ಗೆ, ಡಿಗ್ನಿಟರೀಸ್ಗೆ ಥ್ಯಾಂಕ್ ಹೇಳಬೇಕು. ಸರ್ ನಮಸ್ತೆ. ಬಿಕಾಸ್ ಈ ಥರ ಒಂದು ಅದ್ಭುತವಾಗಿರೋದು ಕಾರ್ಯಕ್ರಮ ಮಾಡಬೇಕು ಅಂದರೆ ನಿಜವಾಗ್ಲೂ ಈಸಿ ಇಲ್ಲ, ತುಂಬಾ ಕಷ್ಟ ಕೆಲಸ. ಸೊ ಅದ್ಭುತವಾಗಿದೆ. ಇವತ್ತು ಚೆನ್ನಾಗಾಗಿದೆ ಇಲ್ವಾ ಫಂಕ್ಷನು? ಸೂಪರ್ ಆಗಿದೆ. ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. 10:30 ಆದಮೇಲೆ, 12 ಗಂಟೆ ಆದಮೇಲೆ ಎಲ್ಲೂ ಪರ್ಮಿಷನ್ ಇಲ್ಲ. ನಾವೇ ಸ್ಪೆಷಲು, ನೀವು ಸ್ಪೆಷಲು. ಅದಕ್ಕೆ ಎಲ್ಲರೂ ಇಲ್ಲಿ ಇಷ್ಟೊತ್ತಿಗೂ ನಿಂತ್ಕೊಂಡು ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಓಕೆನಾ? ಸೊ ಎಲ್ಲರೂ ಚೆನ್ನಾಗಿರ್ಬೇಕು, ರೆಸ್ಪಾನ್ಸಿಬಲ್ ಆಗಿರಬೇಕು, ಒಳ್ಳೆ ರೀತಿಯಲ್ಲಿ ಮನೆ ಹೋಗ್ಬೇಕು, ಪೊಲೀಸ್ ಅವ್ರಿಗೆ ಕಾಟ ಕೊಡಬಾರ್ದು ಯಾರು, ಆಯ್ತಾ? ಆ್ಯಂಡ್ ತುಂಬ ಥ್ಯಾಂಕ್ಸ್. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ವರುಣ್ ಆ್ಯಂಡ್ ಹಿಸ್ ಟೀಮ್. ವರುಣ್ ಅವರು ಯಾವತ್ತೂ ಎಷ್ಟು ವರ್ಷದಿಂದನೇ ತುಂಬ ಅದ್ಭುತವಾಗಿರೋದು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಟೀಮ್ಗೆ, ಟೆಕ್ನಿಕಲ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಲ್ಲಿ ಇರಲಿ. ನಮ್ಮ ಆದಷ್ಟು ಕನ್ನಡ ಸಿನಿಮಾಗಳು ಈ ವರ್ಷ ರಿಲೀಸ್ ಆಗ್ತಿದೆ. ಸೊ ನೋಡಿ. ನಿಮ್ಮ ಸಿನಿಮಾ ಅಪ್ಡೇಟ್ಸ್ ಏನಾದರೂ ಇದೆಯಾ? 3 ಕನ್ನಡ ಸಿನಿಮಾ ಸದ್ಯಕ್ಕೆ ಶೂಟಿಂಗಲ್ಲಿದೆ. ಒಂದು ತುಂಬಾ ಯುನೀಕ್ ಆಗಿರೋದು ಸರ್ಕಾರ ನ್ಯಾಯ ಬೆಳೆ ಅಂಗಡಿ ಅಂತ, ಅದ್ರ ಜೊತೆಗೆ ಸಿಂಧೂರಿ ಅಂತ ಇನ್ನೊಂದು ಆ್ಯಕ್ಷನ್ ಪಿಕ್ಚರ್ ಮಾಡ್ತಾ ಇದ್ದೀನಿ. ರಾಗ್ನಿ APS 2 ಆದಷ್ಟು ಬೇಗ ಸ್ಟಾರ್ಟ್ ಆಗ್ತಿದೆ. ಸೊ ಅದು ಬಿಟ್ಟರೆ ಅಫ್ಕೋರ್ಸ್ ನಾವು ಬೇರೆ ಭಾಷೆ ಹೋದ್ರೂ, ನಾವು ಎಷ್ಟು ಕೆಲಸ ಮಾಡಿದ್ರು ಆಚೆ, ನಮ್ಮ ಮನೆನೇ ಯಾವತ್ತು. ಸೊ ಕನ್ನಡಕ್ಕೆ ಜೈ, ಜೈ ಹಿಂದ್, ಜೈ ಕರ್ನಾಟಕ. ಐ ಲವ್ ಯು ಆಲ್. ಲವ್ ಯು ಅಂತ ಹೇಳ್ತೀರಾ ಇಲ್ವಾ ನನಗೆ ವಾಪಸ್ಸು? ಕೇಳಿಸ್ತಾ ಇಲ್ಲಪ್ಪ ನನಗೆ. ಲವ್ ಯು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಚೆನ್ನಾಗಿರಿ, ನಗ್ನಗ್ತಾ ಇರಿ, ಆದಷ್ಟು ಬೇಗ ಸಿಗುವಂತೆ. ಥ್ಯಾಂಕ್ ಯು. ರಾಗಿಣಿ, ನೀವಿಷ್ಟು ಕ್ಯೂಟ್ ಆಗಿ ಐ ಲವ್ ಯು ಹೇಳಿ ಇಷ್ಟು ಕಿಸ್ಸಸ್ ಎಲ್ಲ ಬ್ಲೋ ಮಾಡಿದ್ರೆ ಅವ್ರು ಜುಮ್ ಮಾಯಾ ಅಂತ ಕಳ್ದೆ ಹೋಗಿರ್ತಾರೆ, ಮಾಯಾನೇ ಆಗ್ಬಿಟ್ಟಿದ್ದಾರೆ, ಹೌದಲ್ವಾ? ಅಲ್ಲಿ ನೋಡಿ, ಅಲ್ಲಿ ನಮ್ಮ ಪಡೆ ಹುಡುಗರೆಲ್ಲ ಚತ ಮಾಡ್ತಾ ಇದ್ದಾರೆ. ಓಕೆ, ರಾಗಿಣಿ ಅವ್ರಿಗೆ ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಮುಟೂಟ್ ಫಿನಾನ್ಸ್ನ ಮಹೇಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಆಯ್ ಸರ್. ಥ್ಯಾಂಕ್ ಯು ರಾಗಿಣಿ, ಇಲ್ಲಿವರೆಗೂ ಬಂದ್ರಿ, ನಮ್ಮ ಎಲ್ಲರನ್ನ ಮನೋರಂಜಿಸಿದ್ರಿ. ಸೊ ಇದು ನಿಮಗೆ ಬರಲಿ ಜೋರಾದ ಚಪ್ಪಾಳೆ.